ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೊರಟಿದ್ದೀನಿ. ಅದು ಹಾಲಿನ ಪುಡಿ ಒಳಗೆ ಹೆಂಗೆ ಗುಲಾಬ್ ಜಾಮೂನ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ 2 ಬೌಲ್ ಒಳಗೆ ಹಾಲಿನ ಪುಡಿ ತೊಗೋಬೇಕು. ಅದೇ ಬೌಲ್ ಒಳಗೆ ಅರ್ಧ ಮೈದಾ ಹಿಟ್ಟು, 1 ಚಿಟಿಕೆಯಷ್ಟು ಸೋಡಾ, ಅಡುಗೆ ಸೋಡಾ, 1 ಸ್ಪೂನು ತುಪ್ಪ, ಹಾಗೆ ಅದೇ ಬೌಲಲ್ಲಿ ಹಾಲು ತಗೊಂಡು ಒಂದು ದೊಡ್ಡ ಬೌಲ್ ಒಳಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ಹಾಕಿ ಕಲಿಸ್ಬೇಕು. ಕಲಸಿ ಪಕ್ಕಕ್ಕಿಡಬೇಕು. ಇಟ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಹಾಗೆ ಒಂದು ದೊಡ್ಡ ಬೌಲ್ ಒಳಗೆ ನೀರು ಹಾಕಿ ಅದೇ ಬೌಲಿದ್ದ ಒಂದು ಅರ್ಧ ಸಕ್ಕರೆ ತಗೊಂಡು ಹಾಕಿ ಚೆನ್ನಾಗಿ ಕುದಿಬೇಕು. ಕುದಿಯು ಬಂದಾಗ 1 ಸ್ಪೂನ್ ಏಲಕ್ಕಿ ಹಾಕಿ ಅದನ್ನು ಬಿಡಬೇಕು. ಕುದ್ದು ಈ ಥರ ಪಾನಕ ಆಗಬೇಕು. ಸೊ ಇದು ರೆಡಿಯಾಗಿದೆ. ಇದನ್ನು ಎತ್ತಿ ಪಕ್ಕಕ್ಕಿಡೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಡೋಣ. ಬಾಣಲಿ ಇಟ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಎಣ್ಣೆ ಹಾಕಿ ಅದನ್ನು ಕಾಯಲಿಕ್ಕೆ ಬಿಡೋಣ. ಕಾಯಕ್ಕೆ ಬಿಟ್ಟು ಈಗ ಉಂಡೆ ಯಾವ ಥರ ರೆಡಿ ಆಗಿದೆ ಅಂತ ನೋಡೋಣ. ಈ ಥರ ರೆಡಿ ಆದಮೇಲೆ ಕಾದಿರುವ ಒಂದು ಬಾಣಲಿ ಒಳಗೆ ಒಂದೊಂದಾಗಿ ಜಾಮೂನ್ನ ಬಿಟ್ಟು ಅದನ್ನು ಕರೆದು ಒಂದು ಪ್ಲೇಟ್ ಒಳಗೆ ಈ ಥರ ಇಡಬೇಕು. ಈ ಥರ ಇಟ್ಟಾದಮೇಲೆ ಅದು ಆರಿನ ಮೇಲೆ ನಾವು ಪಾನಕ ಆಗಿರ್ತೈತಲ್ಲ ಆ ಪಾನಕದೊಳಗೆ ಒಂದೊಂದಾಗಿ ಗುಲಾಬ್ ಜಾಮೂನ್ನ ಬಿಡಬೇಕು. ಎಷ್ಟು 1 ತಾಸು ಅಥವಾ ಒಂದು ಅರ್ಧ ತಾಸು ಗುಲಾಬ್ ಜಾಮೂನ್ ಬಿಟ್ಟ ಮೇಲೆ ನೋಡಿದರೆ ಈ ಥರ ಆಗಿರುತ್ತೆ. ಸೊ ಒಂದು ಬೌಲ್ ಒಳಗೆ ಎತ್ತಿ ಹಾಕಬೇಕು. ಹಾಕಿದ ಮೇಲೆ ಸೊ ಯಾವ ಥರ ಬಂದಿದೆ ಅಂತಂದು ಒಂದು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ನೋಡಿ. ಸೊ ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.